ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ಟಿ, ಏನು ಎತ್ತ ಎಲ್ಲ ಇನ್ಯಾವಲಾದ್ರೂ ಹೇಳ್ತೀನಿ. ನಾಳೆ ಹೋಗಿ ಬರೋಣ. ಪಪ್ಪ ನಾ ಸ್ವಲ್ಪ ಆಟ ಆಡ್ಸೋಣ. ಏನು ಯೋಚನೆ ಮಾಡ್ತಾ ಇದೆಯಾ? ನಾಳೆ ಹೋಗೋಣ ಅಂದೆ. ಪಪ್ಪ ಅದು ನಾಳಿದ್ದು ಟೆಸ್ಟ್ ಇದೆ, ಸೊ ಓದ್ಕೋಬೇಕು. ಮ್ಯಾಮ್ ಹತ್ರ ಹೇಳ್ಬೇಡಿ, ಸ್ಕೂಲಿಗೆ ಹೋಗ್ತಾನೋ ಇಲ್ಲಾಂದ್ರೆ ರಿಟರ್ನ್ ಬರ್ತಾನೋ ನೋಡ್ಕೊಂಡು ಬಂದ್ಬಿಡೋಣ. ಬಟ್ ಸ್ಕೂಲಿಗೆ ಮಾತ್ರ ರಜಾ ಹಾಕಕ್ಕಾಗಲ್ಲ ಪಪ್ಪ. ಪುಟ್ಟಿ, ಹಾಗೆಲ್ಲ ಅರ್ಜೆಂಟಾಗಿ ಹೋಗಿ ಬರೋಕ್ಕಾಗಲ್ಲ ಪುಟ್ಟಿ. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಇರಬೇಕು. ಆಮೇಲೆ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅಲ್ಲ ಪಪ್ಪ, ನಾವು ಆ ಥರ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ, ಸ್ಟ್ರೈನ್ ಆಗಲ್ವಾ? ಹುಷಾರಿಲ್ಲ ಅಂತ ಹೇಳ್ತೀರಾ, ಏನೋ ಪ್ರಾಬ್ಲಮ್ ಆಗಲ್ವಾ ಪಪ್ಪ? ಪಪ್ಪ, ಅದು ಬರೀ ನನ್ನ ಟೆಸ್ಟ್ ಬೇರೆ ಇದೆ, ನಾನು ಓದ್ಕೋಬೇಕು, ನಾನು ಬರಲ್ಲ. ಪಾಪ ಪಪ್ಪ. ಅಲ್ಲ ಪುಟ್ಟಿ, ಪಪ್ಪ ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಮಮ್ಮಿ, ಏನ್ ಮಾತಾಡ್ಬೇಕು? ಅದು ಕಂದ, ಗೌತಮ್ ಅವರು ಒಂದು ಹೆಲ್ಪ್ ಕೇಳಿದ್ದಾರೆ. ಹೆಲ್ಪ್? ಏನ್ ಹೆಲ್ಪ್ ಮಮ್ಮಿ? ಅವ್ರಿಗೆ ಒಬ್ರು ಅಜ್ಜಿ ಇದಾರಂತೆ, ಅವ್ರಿಗೆ ತುಂಬಾನೇ ವಯಸ್ಸಾಗಿದೆ ಅಂತೆ. ಹೌದಾ? ಅಷ್ಟೊಂದು ವಯಸ್ಸಾಗಿದ್ಯಾ? ಹಾ, ಹತ್ತತ್ರ 85-90 ವರ್ಷ ಆಗಿದೆ ಅಂತೆ. ಅವ್ರಿಗೆ ಈಗ ಮೈ ಹುಷಾರಿಲ್ವಂತೆ. ಅವ್ರಿಗೆ ಅವ್ರ ಮೊಮ್ಮಗುನ ನೋಡ್ಬೇಕು ಅಂತ ಆಸೆ ಆಗಿದೆ ಅಂತೆ. ಅದಕ್ಕೆ ಗೌತಮ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದೊಂದು ಹೆಲ್ಪ್ ಮಾಡ್ಕೊಡಿ ಅಂತ. ನನಗೆ ಅವ್ರ ಕಷ್ಟ ನೋಡೋಕ್ಕಾಗಿಲ್ಲ. ಪಾಪ ಅಲ್ವಾ ಅವರು, ಡೈಲಿ ನಮಗೆ ಪಿಕಪ್ ಡ್ರಾಪ್ ಮಾಡ್ತಾರೆ. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವ್ರ ಜೊತೆ ಹೋಗೋಣ. ಏನೇ ವಿಷಯ ಮಾಡ್ತಿದ್ಯಾ? ನಾಳೆ ಹೋಗೋಣ. ಅಲ್ಲ ಮಮ್ಮಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು? ಅಲ್ಲ ಮಮ್ಮಿ, ಅವ್ರ ಮನೆಗೆ ಹೋದ್ರೆ ಬೈತೀರಾ, ಹೆಂಗ್ ನೋಡಿದ್ರೆ ಅವ್ರ ಅಜ್ಜಿ ಮನೆಗೆ ಹೋಗೋಣ ಅಂತ ಇದ್ದೀರಾ. ನೀವು ನನ್ನ ತುಂಬಾನೇ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮಮ್ಮಿ. ನಮ್ಮ ಹತ್ರ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಮ್ಮಿ, ನೀವು ಹೋಗಿ, ನಾನ್ ಮನೆಯಲ್ಲೇ ಇರ್ತೀನಿ. ಟೆಸ್ಟ್ ಬೇರೆ ಇದೆಯಲ್ಲ, ನಾನು ಓದ್ಕೋಬೇಕು. ನಾನು ಎಲ್ಲಿಗೂ ಬರಲ್ಲ. ನಾನ್ ನಿಮ್ ಜೊತೆಗೆ ಬಂದ್ರೆ ಟೆಸ್ಟ್ ನೀವು ಬರೀತೀರಾ? ಇಲ್ಲ ತಾನೆ? ಅದಕ್ಕೆ ನಾನು ಎಲ್ಲೂ ಬರಲ್ಲ, ಮನೇಲಿದ್ದು ಓದ್ಕೋತೀನಿ. ಅದೇ ಬೆಸ್ಟ್. ಅಪ್ಪು ಅಪ್ಪು, ಇವನಿಲ್ದೆ ಹೇಗೆ ಹೋಗೋದು? ಎಲ್ಲಾನು ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಅಮೃತಧಾರೆ